ಗಳನ್ನ ನಿರ್ದಯವಾಗಿ ಕೊಲ್ಲುವಂಥದ್ದಾಗಿರ್ಬೋದು, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಅಲ್ಲದ. ಅದೇ ಕಾಲಕ್ಕೆ ಅವಿ ಸ್ಲೈಮ್ ನೋವಾ ಐವಿಶ್ಗರ್ ರಮಿಟ್ ನೈವೆ ಲೀನಾ ಖಾಲಿಫ್ ಅನ್ನುವಂಥ ದೊಡ್ಡ ದೊಡ್ಡ ಹೆಸರಾಂತ ಲೇಖಕಿಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಸೋನಿಯಾ ರಿಮೇಸ್, ನಮನ್ ಅಹುಜಾ, ಎ ಕೊನಿಂಗ್, ರಾಬರ್ಟ್ ಎ ಕೊನಿಂಗ್ ಹ್ಯಾಮ್ ಅಂಥ ಸಂಶೋಧಕರು. ಇದು ನಾವು ಇಲ್ಲೆಲ್ಲ ಬರೀ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಂಥ ವ್ಯಕ್ತಿಗಳು ಬಂದು ತಮ್ಮ ವಿಚಾರಗಳನ್ನು ತಾವು ಯಾವ ರೀತಿಯಾಗಿ ಜಗತ್ತನ್ನು ನೋಡ್ತಾ ಇದ್ದೀವಿ, ವಿಶ್ಲೇಷಣೆ ಮಾಡ್ತಾಯಿದ್ವಿ ಅನ್ನೋದು ಇಲ್ಲಿ ತಿಳಿಸ್ತಾ. ಅದು ನೋಡೋದಕ್ಕೆ ಅನೇಕ ಜನ ಇಲ್ಲದೆ ಹೋದಂಥವ್ರು ನಮ್ಮ ಬೆಳಗಾವಿದಾಗಿರ್ಬೋದು, ಸುತ್ತಮುತ್ತಲು. ಆದರೆ ಸಂಖ್ಯೆ ಕಡಿಮೆ ಇರ್ಬೋದಿಲ್ಲ ಅಂತಲ್ಲ, ಬಟ್ ಆಸಕ್ತಿ ಮೂಡಿಸದ ಈ JLF ಅಂದ ತಕ್ಷಣ ನಮ್ಮ ತಲೆ ಏನು ಬಂದುಬಿಡ್ತದಪ್ಪ ಅಂತಂದ್ರೆ ನಮ್ಮ ಈ ಒಂದು ಜಮ್ಮು ಕಾಶ್ಮೀರ ಸಂಬಂಧಿಸಿದ್ದಿರಬೇಕು ಏನೋ ಅಂತೇಳಿ. ಇಲ್ಲ, ಜೈಪುರ್ ಲಿಟ್ರೇಚರ್ ಫೆಸ್ಟಿವಲ್ ಅಂತೇಳಿ ಇದರಲ್ಲೇ ವಿಶೇಷವಾಗಿ ಅನೇಕ ಚರ್ಚೆಗಳಾಗ್ತಾ ಇರ್ತವೆ. ಇವು ನಡೀತಾ ಇರಬೇಕು, ಬರೀ ಅಲ್ಲಷ್ಟೇ ಆಗಬಾರ್ದು. ಇದು ಇಡೀ ನಾಡಿನ ತುಂಬ, ದೇಶದ ತುಂಬ ಇಂಥ ಚರ್ಚೆಗಳಾಗಬೇಕಾಗ್ಯದ, ವಿಚಾರಗಳು ಹಬ್ಬಬೇಕಾಗ್ಯದ. ಮತ್ತು ರಿಯಾಲಿಟಿ ಆಫ್ ದ ಸೊಸೈಟಿ, ರಿಯಾಲಿಟಿ ಆಫ್ ದ ಕಂಟ್ರಿ, ಈ ದೇಶದ ವಸ್ತುಸ್ಥಿತಿ ಏನದ. ಸುಮ್ಮನೆ ಎಕ್ಸಾಗ್ರೇಷನ್ ಮಾಡಿ ಏನೇನೋ ಹೇಳುವಂಥದ್ದು, ನಾವು ವಿಶ್ವಗುರು ಆಗ್ತೀವಿ ಅಂತ ಏನೇನೋ ಹೇಳ್ಕೊಳ್ಳೋದು. ಹೇಳ್ರಿ, ಇಲ್ಲ ಅಂತಲ್ಲ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅದ ನಮಗೆ. ಈಗ ವಿಶ್ವಗುರು ಆದರೆ ಯಾರಿಗೆ ಬೇಡ ಆಗ್ಯದ. ಆದ್ರೆ ನಾವು ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಎಷ್ಟು ಜನ ಹೊರಗೆ ಬರ್ತಾಯಿದ್ದಾರೆ, ಎಷ್ಟು ಕ್ವಾಲಿಟಿ ಇರ್ತದೆ ಅವರಲ್ಲೇ, ಎಷ್ಟು ಜನ ಅಮೇರಿಕಾದಿಂದ, ಯುರೋಪ್ ಖಂಡದಿಂದ ನಮ್ಮಲ್ಲಿ ಸಂಶೋಧನೆಗೆ ಬರ್ತಾ ಇದ್ದಾರೆ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಬಡ್ದಾಡ್ತಾ ಇದ್ದೀವಿ ವೀಸಾ ಸಲುವಾಗಿ. ಮತ್ತೆ ಅದಕ್ಕೂ ನಿಮ್ಗೆ ಗೊತ್ತದ ಅಮೇರಿಕ ಸಲುವಾಗಿ ನಾವು ಎಷ್ಟು ಚಟಪಡಿಸ್ತಾ ಇದ್ದೀವಿ ಅಂತ. ಕಾರಣ ಅಲ್ಲಿ ಹೋಗಿ ಕರೆದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅನ್ನುವಂಥದ್ದು. ಇಲ್ಲಿ ಸಂಶೋಧನೆ ವಿಷಯ ಮಾಡಿ ಹೊರಟ್ರೆ ಇಲ್ಲಿ ಅನೇಕ PhD ಮಾಡಿದಂಥ ಮಕ್ಕಳಿದ್ದಾರೆ, ನೋಡ್ತಾ ಇದ್ವಿ ನಾವು.